ಕಾಂಗ್ರೆಸ್ ಅಧ್ಯಕ್ಷರಾಗಿ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ನೀಲಕಂಠನವರು ನಿಧನ ಆಗಿದ್ದು, ಮುಳಬಾಗಿಲು ತಾಲೂಕಿನ ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಈ ಪಂಚಾಯಿತಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು ದುಃಖದಿಂದ ಇದ್ದಾರೆ. ನಮ್ಮ ಒಳ್ಳೆಯ ನಾಯಕರನ್ನು ಕಳ್ಕೊಂಡಿದ್ದೇವೆ. ಅದು ನಮಗೆ ತುಂಬ ಸಂಕಟವಾಗ್ತಾಯಿದೆ. ಆ ದೇವರು ನಮಗೆಲ್ಲ, ಅವ್ರ ಕುಟುಂಬಕ್ಕೆ, ನಮ್ಮ ತಾಲೂಕಿನ ಎಲ್ಲ ಬಡವರಿಗೆ, ನಾಯಕರಿಗೆ ಎಲ್ರಿಗೂ ಧೈರ್ಯ ತುಂಬಿ ಆ ದುಃಖದಿಂದ ಇರುವುದಕ್ಕೆ ಒಳ್ಳೆ ಒಂದು ಧೈರ್ಯ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮುಳಬಾಗಿಲು ತಾಲೂಕಿನ ಧೀಮಂತ ನಾಯಕರು, PLD ಬ್ಯಾಂಕ್ ನಿರ್ದೇಶಕರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, TPSನ ಅಧ್ಯಕ್ಷರು ಆದಂತಹ ನಮ್ಮ ನೀಲಕಂಠಣ್ಣವರು ನಿನ್ನೆ ದೈವಾಧೀನರಾಗಿರುತ್ತಾರೆ. ನೀಲಕಂಠಣ್ಣವರು ಒಂದು 2 ಗುಣಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರದ್ದು ಯಾವುದೇ ಒಂದು ಸಮಸ್ಯೆ, ಯಾವುದೇ ಟೈಮಲ್ಲಿ ಯಾರೇ ಫೋನ್ ಮಾಡಿದ್ರೂ ಎತ್ತಿ ಅದಕ್ಕೆ ಸ್ಪಂದನೆ ನೀಡ್ತಂಥ ವ್ಯಕ್ತಿ ಅವರು. ಕೆಲವು ನಾಯಕರು ಇರ್ತಾರೆ, ಫೋನ್ಗಳೇ ಎತ್ತಲ್ಲ. ಆದರೆ ಇವರು ಯಾವುದೇ ಟೈಮಲ್ಲಿ ಮಾಡಿದ್ರು ಫೋನ್ ಎತ್ತಂಥ ವ್ಯಕ್ತಿ ಅವರು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾವುದೇ ಸಮಸ್ಯೆ ಅಂತ ಹೋದಾಗ ಕೆಲವು ನಾಯಕರ ಹತ್ರ ಜನರಲ್ ಆಗಿ ಸಮಸ್ಯೆ ಅಂತ ಹೋದಾಗ ಅಲ್ಲಿ ಹೋಗಿ ಫೋನ್ ಮಾಡಿಕೊಡು ಅಂತ ಹೇಳ್ತಾರೆ. ಯಾವುದೋ ಆಫೀಸ್ಗೆ ಹೋದರೆ ಇವರು ಸ್ಪಾಟಲ್ಲೇ ಫೋನ್ ಮಾಡಿ ಆ ವಿಷಯನ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು. ಇಂಥ ವ್ಯಕ್ತಿ ನಮ್ಮಲ್ಲಿಲ್ಲ. ಇವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ತುಂಬ ದುಃಖಕರವಾದ ವಿಷಯ ಅಂತಂದರೆ, ನಮ್ಮನ್ನು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ನಮ್ಮ ಗುರುಗಳಾದ ನೀಲಕಂಠಣ್ಣನವರು ನಿಧನರಾಗಿರೋದು ಅದು ನಮಗೆ ತುಂಬ ದುಃಖವನ್ನು ಉಂಟು ಮಾಡುತ್ತಿದೆ. ಆದರೆ ಈ ಭಾಗದಲ್ಲಿ ನಮಗೆ ತಿಳಿದಷ್ಟು ಮಟ್ಟಿಗೆ 25-30 ವರ್ಷಗಳಿಂದಲೂ ನಾವು ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಅವ್ರ ಜೊತೆಯಲ್ಲಿ ತಿರುಗಾಡಿದ್ದೀವಿ. ಎಲ್ಲೇ ಹೋದ್ರೂ, ಯಾವುದೇ ಕೆಲಸಕ್ಕೆ ಹೋದ್ರೂ, ನಮ್ಮ ಕೆಲಸ ಕಾರ್ಯಗಳಿಗೆ ಯಾವುದಾದ್ರೂ ನಾವು ಇಂಥದ್ದು ಬೇಕಣ, ಇಂಥದ್ದು ಆಗಬೇಕು, ಇಂಥವ್ರಿಗಿಂತ ಕೆಲಸ ಬೇಕು, ಇಲ್ಲ ಇಂಥವ್ರಿಗಿಂತ ತೊಂದರೆ ಆಗಿದೆ ಅಂತಂದರೆ ಆಯಿತು ನಾನು ಇದ್ದೀನಿ ಅಂತ ಅಲ್ಲೇ ಕೂಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ನಾವು ಇದ್ದಾಗಲೇ ನಮ್ಮ. ಬಟ್ ಇನ್ನೊಂದು, ನೆನ್ನೆ ಈ ರೀತಿ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೂ ನಾವು ನಂಬಲಿಕ್ಕಾಗಲಿಲ್ಲ. ಮತ್ತು ಸ್ವಲ್ಪ ಗೊತ್ತಾಯಿತು, ಆವಾಗಿಂದ ನಮ್ಮ ದುಃಖ ನಮಗೆಲ್ಲರಿಗೂ ಇದೇ ರೀತಿ. ಇನ್ನೊಂದಪ್ಪ ಏನಂತಂದರೆ, ಅವ್ರ ಮನೆಯವ್ರಿಗೂ ತುಂಬ ದುಃಖದ ದೇಶ. ಭಗವಂತನಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಅವ್ರ ಮನೆಯವ್ರಿಗೂ ಮತ್ತು ತಾಲೂಕಿನ ಕಾಂಗ್ರೆಸ್ ಮುಖಂಡರಿಗೂ ಎಲ್ಲರಿಗೂ ಆ ಭಗವಂತ ಧೈರ್ಯವನ್ನು ತುಂಬಿ ಮತ್ತೆ ದೇಶ. ಮುಳಬಾಗಿಲು ತಾಲೂಕಿನ ಆವನಿ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು PLD ಬ್ಯಾಂಕ್ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು. ಇವತ್ತು ನಮಗೆ ನೋವಿನ ಸಂಗತಿ ಏನಂತಂದರೆ, ನಾವು 3-4 ದಿವಸ ಹಿಂದ್ಗಡೆ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಫೋನ್ ಎತ್ಕೊಂಡು ಅನಿಲ್ ಕುಮಾರ್ ಅವರು, ನಮ್ಮ MLC ನಮ್ಮ ಅನಿಲ್ ಕುಮಾರ್ ಅವ್ರನ್ನ ಫೋನ್ ಮಾಡಿ ನೋಡ್ರಪ್ಪ, ನಮ್ಮ ಹುಡುಗರು ಬಂದವರು, ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಂದವರೆ, ಈ ಥರ ಗುದ್ಲಿ ಪೂಜೆಗೆ ಆಹ್ವಾನಕ್ಕೆ ನಿಮ್ಮನ್ನು ಕರೆಯೋಕ್ಕೆ ಬಂದವರೆ. ನಾನು ಬರಲಿಕ್ಕಾಗಲ್ಲ, ನಾನು ಕೋಲಾರಲ್ಲಿ ಸೆಷನ್ನ ಮುಗಿಸ್ಕೊಂಡು ಪ್ರೆಸ್ ಮೀಟ್ ಕೊಡಬೇಕು. ನನ್ನ ಪರವಾಗಿ ನೀವು ಮಾತು ಕೊಡಿ, 5 ಲಕ್ಷ ನಾನು ನಮ್ಮ ಪರವಾಗಿ ಪಂಚಾಯತಿಗೆ ಗ್ರಾಂಟ್ ಕೊಡ್ತೀನಿ ಅಂತ ಒಂದೇ ಒಂದು ಮಾತು ಫೋನಲ್ಲಿ ಹೇಳ್ಬಿಟ್ರು. 5 ಲಕ್ಷ ನಮ್ಮ ಪಂಚಾಯತಿಗೆ ಗ್ರಾಂಟ್ ಕೊಡ್ತೀನಿ ಅಂತ. ಆದ್ರೂ ನಮಗೆ ಇವಾಗ 5 ಲಕ್ಷ ಕೊಟ್ಟಷ್ಟು ಏನಂತಂದರೆ, ದುಡ್ಡು ಕೊಟ್ಟು ಅಷ್ಟಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಆ ದುಃಖದಲ್ಲಿ ನಾವು ನಂಬಲಿಕ್ಕಾಗಲಿಲ್ಲ. ನೆನ್ನೆ ನಾವು ಏನಂತಂದರೆ, ಏನಪ್ಪ ಈ ಥರ ನಮ್ಮ ಮುಂದ್ಗಡೆ ಈ ಥರ ಈ ಕಣ್ಣು ಮುಂದ್ಗಡೆ ಈ ಥರ ಹೇಳಿದ್ರೆ ನೆನ್ನೆ 3 ದಿವಸ ಹಿಂದ್ಗಡೆ ಈ ತಕ್ಷಣ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ನಾವು ಇವ್ರು ಏನಾದರೂ ಸುಳ್ಳಿಗೆ ಏನಾದರೂ ಹೇಳ್ತಾ ಇದ್ದಾರೆ, ಬೇಕೆ ಹೇಳ್ತಾ ಇದ್ದಾರೆ ಇವ್ರು ಪಾಪ ಅಂದ್ಕೊಂಡೆ ನಾನು. ನೆನ್ನೆ 2 ಗಂಟೆಗೆ ನಾನು ಬಾಡಿ ನೋಡಿದಾಗ ಬದುಕಿದ್ದಂಗೆ ಇದ್ದಾರೆ. ಒಂಥರ ದುಃಖವಾಗಿದೆ. ನೋವು ಅವ್ರ ಮನೆಯವ್ರಿಗೂ ಮತ್ತು ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರಿಗೂ ದುಃಖ ಭರಿಸೋಕ್ಕಾಗಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು 4 ಮಾತು.